ಮೊದಲಿಗೆ ಡಾಕ್ಟರ್ ಯಶೋಧ ಅವರು ಮುದ್ರೆಗಳು ಪ್ಲಸ್ ಆರೋಗ್ಯದ ಟಿಪ್ಸ್ಗಳನ್ನ ಕೆಲವನ್ನೆಲ್ಲ ತಿಳಿಸ್ತಾರೆ. ಓ ಡಾಕ್ಟರ್ ಯಶೋಧ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೊದಲಿಗೆ ಎಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ಧ್ಯಾನ ಮತ್ತು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುತ್ತಾ ಹಾಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತು ಪೃಥ್ವಿ ಮುದ್ರೆಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಪೃಥ್ವಿ ಮುದ್ರೆ ನಿಮ್ಗೆ ಕೆಲವರು ಅಭ್ಯಾಸ ಮಾಡ್ತಾ ಇರಬಹುದು, ಇಲ್ಲ ಹೊಸದಾಗಿ ಕೇಳಿಸ್ಕೊಳ್ಳೋಂಥವ್ರು ಇರ್ಬೋದು. ಮುದ್ರೆಯ ಬಗ್ಗೆ ತಿಳಿದುಕೊಂಡು ಈ ಪೃಥ್ವಿ ಮುದ್ರೆ ನಮ್ಮ ದೇಹದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಸ್ವಲ್ಪ ವಿಚಾರ ಮಾಡಿ ಕೆಲವು ಅಂಶಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳ್ಲಿಕ್ಕೆ ಇಚ್ಛೆ ಪಡ್ತೀನಿ. ಮೊದಲನೇದಾಗಿ ಪೃಥ್ವಿ ಮುದ್ರೆ ನಮ್ಮ ಕೈ ಬೆರಳುಗಳಲ್ಲಿ ಯಾವ ಬೆರಳುಗಳನ್ನ ಜೋಡಿಸಿ ಮಾಡುವಂತದ್ದು ಅಂತ ತಿಳ್ಕೊಳ್ಳೋದಾದ್ರೆ, ಕೆಲವರು ಎಲ್ಲ ಮಾಡ್ಬೋದು. ವಿಡಿಯೋ ಆನ್ ಮಾಡ್ಕೊಂಡ್ರೆ ಬಹಳ ಉತ್ತಮವಾಗಿರುತ್ತೆ. ಕೆಲವೊಂದು ಅಂಶಗಳು ತೋರಿಸಬಹುದು. ನೀವು ವಿಡಿಯೋ ಆನ್ ಮಾಡ್ಕೊಳ್ಳಿ. ಈ ರಿಂಗ್ ಫಿಂಗರ್, ಉಂಗುರದ ಬೆರಳು ಭೂಮಿ ತತ್ವ ಮತ್ತೆ ಹೆಬ್ಬೆರಳು ಅಗ್ನಿ ತತ್ವ, ಇದೆರಡನ್ನು ಕೂಡಿಸುವಂತದ್ದು. ಹೀಗೆ ಉಳಿದ ಬೆರಳುಗಳು ನೇರವಾಗಿ ಇಟ್ಕೋಬೇಕು. ಹೀಗೆ ಇದು ಅಗ್ನಿ ತತ್ವ, ಇದು ಪೃಥ್ವಿ ತತ್ವ. ಪೃಥ್ವಿ ಅಂದ್ರೆ ಭೂಮಿ, ಇದು ಜಲ ತತ್ವ, ಅಗ್ನಿ ತತ್ವ, ವಾಯು ತತ್ವ, ಆಕಾಶ ತತ್ವ. ಈ ಬೆರಳು ಇದರಲ್ಲಿ ಪೃಥ್ವಿ ತತ್ವ ಇದೆ. ಹೀಗೆ ಇಟ್ಕೊಂಡು ತೊಡೆಯ ಮೇಲೆ ಮಂಡಿಗಳ ಹತ್ರ ಹೀಗೆ ಇಟ್ಕೊಂಡು ಮೇಲ್ಮುಖವಾಗಿ ಮಾಡಿ ನಾವು ಪ್ರತಿದಿನ ಕನಿಷ್ಠ 30 ನಿಮಿಷಗಳ ಕಾಲ ಮುದ್ರಾ ಅಭ್ಯಾಸವನ್ನ ಮಾಡಬಹುದು. ಇದರಿಂದ ಏನೇನು ಉಪಯೋಗ ಆಗುತ್ತೆ ಅಂತ ತಿಳಿಯೋಕ್ ಮುಂಚೆ ಕೆಲವೊಂದು ವಿವರಣೆ ಕೊಡ್ತಾ ಹೋಗ್ತೀನಿ. ಇದನ್ನ ನೀವು ಈ ಮುದ್ರೆಯನ್ನ ಇಟ್ಕೋಬಹುದು, ಬೇಕಾದ್ರೆ ನೀವು ಮಂಡಿಯಲ್ಲಿ ಇಟ್ಕೊಳ್ಳಿ, ಹಾಗೆ ಕೇಳಿಸ್ಕೊಳ್ತಾ ಹೋಗಿ. ನಮ್ಮ ದೇಹ ರಚನೆ ಯಾವ ರೀತಿ ಆಗಿದೆ ಅನ್ನೋದನ್ನ ಮೊದಲೇ ತಿಳ್ಕೊಳ್ಬೇಕು ಅಂತಂದ್ರೆ, ಅದಕ್ಕಿಂತ ಮುಂಚೆ ಪೃಥ್ವಿ ಅಂದ್ರೆ ಏನು? ಭೂಮಿಯ ಗುಣಗಳೇನು? ಭೂಮಿನ ನಾವು ಕ್ಷಮೆಯ ಧರಿತ್ರಿ ಅಂತೀವಿ, ತಾಳ್ಮೆ ಜಾಸ್ತಿ, ಸಹನೆ ಜಾಸ್ತಿ. ಯಾಕೆಂದ್ರೆ ನಮ್ಮ ಈ ಜೀವ ಸಂಕುಲವನ್ನೆಲ್ಲ ಹೊತ್ತಿರುವಂತವಳು ಈ ಭೂಮಿ ಕ್ಷಮೆಯ ಧರಿತ್ರಿ ಅಂತ ಕರಿತೀವಿ. ಸ್ಥಿರತೆಯನ್ನ ಹೊಂದಿರುವಂತವಳು. ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಒಂದ್ ಸುತ್ತು ಬರುವಾಗ್ಲೂ ತನ್ನನ್ನು ತಾನು ಒಂದ್ ಸುತ್ತಾ ಇರುತ್ತೆ ನೋಡಿ. ಹಾಗಾದ್ರೂ ಕೂಡ ನಮ್ಗೆ ಅದರ ಅವಗಾಹನೆ ಗೊತ್ತಾಗಲ್ಲ. ಹೇಗೆ ನಾವೇನ್ ಬಿದ್ದೋಗಲ್ಲ, ಅಳ್ಳಾಡಲ್ಲ. ಯಾವ ಜೀವ ಸಂಕುಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅದು ತಿರುಗ್ತಾ ಇದೆ ಭೂಮಿ ಅನ್ನೋದೇ ಗೊತ್ತಾಗಲ್ಲ. ಅದಕ್ಕೆ ಏನು ಕಾರಣ? ಭೂಮಿಯ ಇನ್ನೊಂದು ಗುಣ ಗುರುತ್ವಾಕರ್ಷಣೆ ಬಲ, ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತೀವಿ. ಅದು ಹೇಗೆ ವರ್ಕ್ ಆಗುತ್ತೆ? ಭೂಮಿ ತನ್ನತ್ತ ಎಲ್ಲಾ ವಸ್ತುಗಳನ್ನ, ಜೀವ ಸಂಕುಲಗಳನ್ನ ಆಕರ್ಷಣೆ ಹೊಂದ್ಕೊಂಡಿರುತ್ತೆ. ಸೊ ಅದರಿಂದಾಗಿ ಯಾವುದೇ ಒಂದು ಬಾಲ್ ನ ನೀವು ಚಿಕ್ಕ ವಯಸ್ಸಿಂದ ಇವರು ಪಾಠದಲ್ಲಿ ಕೇಳಿರ್ಬೋದು, ಬಾಲ್ ನ ಎಸ್ದಾಗ ಅದು ವಾಪಸ್ಸು ಭೂಮಿಗೆ ಬರುತ್ತೆ. ಅದು ಗುರುತ್ವಾಕರ್ಷಣ ಬಲದಿಂದ, ಅದು ಒಂದು ಭೂಮಿಯ ಗುಣ ಆಗಿರೋದ್ರಿಂದ. ಹಾಗೇನೆ ಈಗ ಭೂಮಿ ತತ್ವ ಗುಣಗಳು ನಮ್ಮ ದೇಹ ರಚನೆಯಲ್ಲಿ ಹೇಗಾಗಿದೆ ಅಂತ ಹೇಳೋದಾದ್ರೆ, ಈಗ ಒಂದು ಕಟ್ಟಡವನ್ನ ಕಟ್ತೀರಾ, ಇಲ್ಲ ಒಂದು ಮನೆಯನ್ನ ಕಟ್ತೀರಾ ಅಂತ ಹೇಳಿದ್ರೆ ಒಂದು ಫೌಂಡೇಶನ್ ಹಾಕ್ತೀರಾ. ಎಷ್ಟು ಎತ್ತರದ ನೀವು ಬಿಲ್ಡಿಂಗ್ ಕಟ್ತೀರೋ ಅದಕ್ಕೆ ತಕ್ಕ ಹಾಗೆ ಫೌಂಡೇಶನ್ ಹಾಕ್ತೀರಾ. ಫೌಂಡೇಶನ್ ಇಂಥ ಪರಿಮಿತಿಯಲ್ಲಿ ಹಾಕ್ಬೇಕು ಅನ್ನೋದು ಒಂದು ಅಂದಾಜಾಗಿ ಇಂಜಿನಿಯರ್ ಮೂಲಕ ಗೊತ್ತಾಗುತ್ತೆ. ಅದರ ನಂತರ ಫೌಂಡೇಶನ್ ಹಾಕಿದ್ಮೇಲೆ ಪಿಲ್ಲರ್ ಹಾಕ್ತೀರಾ. ಪಿಲ್ಲರ್ ಹಾಕಿ ಸಿಮೆಂಟು, ಮರಳು, ಇಟ್ಟಿಗೆಗಳಿಂದ ಗೋಡೆಯನ್ನ ಕಟ್ಟಂತದ್ದು, ಆ ಪಿಲ್ಲರ್ ಸ್ಟೀಲ್ ಹಾಕಿರ್ತೀರ ಅದನ್ನೆಲ್ಲ ಮುಚ್ಚುವಂತದ್ದು, ಅದೆಲ್ಲ ಆಗುತ್ತೆ. ಸೊ ಹಾಗೇನೆ ನಮ್ಮ ದೇಹದಲ್ಲಿಯೂ ಕೂಡ ಮೂಲವಾಗಿ ಅಸ್ಥಿ ಪಂಜರ ಅಂತ ಒಂದಿದೆ, ಸ್ಕೆಲಿಟಲ್ ಸಿಸ್ಟಮ್. ಸ್ಕೆಲಿಟಲ್ ಸಿಸ್ಟಮ್ಗೆ ಹೊಂದ್ಕೊಳ್ಳೋ ಹಾಗೆ ಮಸ್ಕುಲರ್ ಸಿಸ್ಟಮ್ ಇದೆ, ಮಾಂಸಪೇಶಿಗಳಿಂದ ಅದು ಆಗಿರುವಂತದ್ದು. ಈಗ ಬಿಲ್ಡಿಂಗಿಗೆ ನೀವು ಪಿಲ್ಲರ್ ಹಾಕಿದ್ರಿ, ಗೋಡೆ ಕಟ್ಟಿದ್ರಿ, ಅದಷ್ಟಾದ್ರೆ ಸಾಕಾಗುತ್ತಾ? ಇಲ್ಲ. ಒಳಗಡೆ ರೂಮ್ಗಳ ರಚನೆ ಆಗ್ಬೇಕು. ಒಂದು ಅಡುಗೆ ಮನೆ, ಒಂದು ಹಾಲು, ಒಂದು ದೇವ್ರ ಕೋಣೆ, ಸ್ನಾನದ ಮನೆ, ಹೀಗೆ. ಹಾಗೆ ನಮ್ಮ ದೇಹದಲ್ಲೂ ಕೂಡ ಒಂದೊಂದು ಅಂಗರಚನೆಗಳಾಗಿರುತ್ತೆ. ಅದು ಯಾವ ರೀತಿ ಆಗಿರುತ್ತೆ ಅಂತಂದ್ರೆ, ಪೃಥ್ವಿ ತತ್ವದಿಂದ ಕೂಡಿರುವಂತಹ ಮಸಲ್ಸ್ ಮತ್ತೆ ಸ್ಕೆಲಿಟಲ್ ಸಿಸ್ಟಮ್ ಇಂದ ಆಗಿರುತ್ತೆ. ನಮ್ಮ ಪ್ರತಿಯೊಂದು ಮೂಳೆಗಳು, ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಮೂಳೆಗಳು ಕೂಡ, ಮಾಂಸಪೇಶಿಗಳು ಕೂಡ, ಮತ್ತೆ ರಕ್ತನಾಳಗಳು ಕೂಡ, ಚರ್ಮ, ಅಂಗಾಂಗಗಳು ಕೂಡ ಪೃಥ್ವಿ ತತ್ವವನ್ನ, ಪೃಥ್ವಿ ಗುಣವನ್ನ ಹೊಂದಿರುವಂತದ್ದು. ನಮ್ಮ ದೇಹದಲ್ಲಿ ಏನಾದ್ರೂ ಪೃಥ್ವಿ ಗುಣ ಇಂಬ್ಯಾಲೆನ್ಸ್ ಆದ್ರೆ ನಮ್ಮಲ್ಲಿ ಧೈರ್ಯ ಸಾಲೋದಿಲ್ಲ, ಇಂಬ್ಯಾಲೆನ್ಸ್ ಆಗುತ್ತೆ. ಯಾವುದೇ ಯೋಚನೆಗಳು ಮಾಡಿದ್ರು ನಿರ್ಧಾರ ತಗೊಳ್ಳಿಕ್ಕೆ ಆಗೋದಿಲ್ಲ. ಅಸಮತೋಲನ ಅಂತ ಹೇಳ್ತೀವಲ್ಲ, ದೃಢತೆ ಇರೋದಿಲ್ಲ. ಆ ರೀತಿ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ.
ಸೊ ನಮ್ಮ ಭೂಮಿಗೂ ಮತ್ತೆ ನಮ್ಮ ದೇಹಕ್ಕೂ ಹೇಗೆ ಹೊಂದಾಣಿಕೆ ಆಗಿದೆ, ಸಂಬಂಧ ಕಲ್ಪಿಸ್ಬೋದು ಅಂದ್ರೆ ನೋಡಿ, ಭೂಮಿಯಲ್ಲಿ 70% ಅಷ್ಟು ನೀರಿನಂಶ ಇರೋದು, ಕೇವಲ 30% ನೆಲ ಇರೋದು. ಈ ಸಮುದ್ರನ ಭೂಮಿ ಹೇಗೆ ಹಿಡ್ಕೊಂಡಿದೆ ಅಂತಂದ್ರೆ, ಎಲ್ಲಾ ಭೂಮಿ ಮತ್ತೆ ನೆಲ ಇರೋಂತ ಜಾಗದಲ್ಲೂ ನೀರ್ ಯಾಕೆ ಎಲ್ಲ ಚಲಾಪಿಲಿಯಾಗಿ ಹರಿದಾಡಿಲ್ಲ ಅಂತಂದ್ರೆ, ಭೂಮಿ ತನ್ನ ಗುರುತ್ವಾಕರ್ಷಣ ಬಲ ಏನಿದೆ, ಗ್ರಾವಿಟೇಷನಲ್ ಫೋರ್ಸ್ ಏನಿದೆ, ಅದ್ರ ಮೂಲಕ ತನ್ನ ಅಸ್ತಿತ್ವನ್ನ ಕಂಡುಕೊಂಡು ಸಮುದ್ರಕ್ಕೆ ಇಷ್ಟೇ ಜಾಗ, ನೆಲಕ್ಕೆ, ಪ್ರಕೃತಿಗೆ ಇಷ್ಟೇ ಜಾಗ ಅಂತ ಇಟ್ಟಿದೆ. ಸೊ ಹಾಗೆ ನಮ್ಮ ದೇಹದಲ್ಲೂ ಕೂಡ ಮೂಲಾಧಾರ, ಈಗ ಕಟ್ಟಡದ ಒಂದು ಉದಾಹರಣೆ ಕೊಟ್ಬಿಟ್ಟು ಫೌಂಡೇಶನ್ ಅಂತ ಹೇಳದ್ನಲ್ಲ, ಅದು ಮೂಲಾಧಾರ ಚಕ್ರ ಅಂತ ಹೇಳ್ಬೋದು. ನಮ್ಮ ಮೂಲಾಧಾರ ಚಕ್ರ ಸ್ಟ್ರಾಂಗ್ ಇದ್ರೆ ನಮ್ಮ ದೇಹ ಸುದೃಢತೆಯನ್ನು ಹೊಂದಿರುತ್ತೆ, ಅದು ಬ್ಯಾಲೆನ್ಸ್ ಸ್ಥಿತಿಯಲ್ಲಿ ಇಟ್ಕೋಬೇಕು. ಈಗ ಮೂಲಾಧಾರ ಚಕ್ರಕ್ಕೆ ಅಧಿಪತಿ ಯಾರು? ನಮ್ಮ ವಿಘ್ನ ನಿವಾರಕ ಗಣೇಶ ದೇವರು. ಅದರಿಂದ ಆ ಗಣಪನ ಗುಣ ಏನು? ಸ್ಥಿರತ್ವವನ್ನು ಹೊಂದಿರೋದು. ಅವನ ಭಾರವೇ ಭೂಮಿ ಭಾರ ಇರುವಂತದ್ದು, ಅದು ಮೂಲಾಧಾರ ಚಕ್ರದಲ್ಲಿ ಸಂಬಂಧ ಹೊಂದಿರುವಂತದ್ದು. ಈಗ ಮೂಲಾಧಾರ ಚಕ್ರದಲ್ಲೂ ಪೃಥ್ವಿ ತತ್ವವನ್ನ ಹೊಂದಿರುವಂತದ್ದು. ಪೃಥ್ವಿ ತತ್ವ ಏನು? ಕಲರ್ ಏನು? ಮೂಲಾಧಾರ ಚಕ್ರದ್ದು ಕೆಂಪು, ಮಣ್ಣಿನ ಬಣ್ಣ ಏನು? ಕೆಂಪು. ಒಂದಕ್ಕೊಂದು ಹೇಗೆ ಸಂಬಂಧ ಹೊಂದಿದೆ ನೀವೇ ಆಲೋಚನೆ ಮಾಡಿ ಸ್ವಲ್ಪ. ಒಂದಕ್ಕೊಂದು ಹಾಗೆ ಕನೆಕ್ಷನ್ ಹೇಗೆ ಹೊಂದಿದೆ ಅಂತ ಹೇಳ್ಬಿಟ್ಟು. ಸೊ ಆದ್ರಿಂದ ನಾವು ಪೃಥ್ವಿ ಮುದ್ರೆಯನ್ನ ಬ್ಲೈಂಡ್ ಆಗಿ ಮಾಡೋದ್ಕಿಂತ ಇದೆಲ್ಲ ಬೇಸಿಕ್ಸ್ ವಿಷಯಗಳನ್ನ ತಿಳ್ಕೊಂಡ್ರೆ ಅದ್ರ ಹೆಚ್ಚಿನ ಫಲ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೀವು ಕೂಡ ತಿಳ್ಕೊಳ್ಬಹುದು. ಯಾವ ಸಮಯದಲ್ಲಿ ಪೃಥ್ವಿ ಮುದ್ರವನ್ನ ಮಾಡಬಹುದು ಅಂತ. ಆದ್ರೆ ನಮ್ಮ ದೈಹಿಕವಾಗಿ ಸಾಮರ್ಥ್ಯವನ್ನ ಕಂಡಾಗ, ಮತ್ತೆ ಚಂಚಲತೆ ಉಂಟಾದಾಗ, ನಮ್ಮ ಪ್ರಾಣ ಶಕ್ತಿ ಕುಂದಿದಾಗ, ಹಾಗೇನೆ ದೈಹಿಕ ಮನಸ್ಸಿನಲ್ಲಿ ಗೊಂದಲ ಉಂಟಾದಾಗ, ಚಂಚಲತೆ ಜಾಸ್ತಿ ಆದಾಗ, ಯಾವುದೇ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳದೆ ಇರೋಂತ ಪರಿಸ್ಥಿತಿಯಲ್ಲಿ, ಈಗ ಸ್ಟೂಡೆಂಟ್ಗಳಿರ್ತಾರೆ, ಒಂದು PUC-ನೋ SSLC-ನೋ ಆಗಿರುತ್ತೆ, ಯಾವ ಸಬ್ಜೆಕ್ಟ್ ತಗೋಬೇಕು ನೆಕ್ಸ್ಟ್ ಅನ್ನೋದು ಗೊಂದಲ ಇರುತ್ತೆ, ಒಂದು ಡೈಲಾಮಾ ಸ್ಥಿತಿ ಅಂತ ಇರುತ್ತಲ್ಲ, ಅಂತಹ ಸಂದರ್ಭಗಳಲ್ಲಿ ಈ ಪೃಥ್ವಿ ಮುದ್ರೆಯನ್ನ ಮಾಡಿದ್ರೆ ಬಹಳ ಉಪಯೋಗ ಆಗುತ್ತೆ. ಮತ್ತೆ ದೈಹಿಕವಾಗಿ ಮೂಳೆಗಳ ಸಂಬಂಧಪಟ್ಟಂತ ರೋಗಗಳಿದ್ದಾಗ, ಮಸಲ್ಸ್ ವೀಕ್ ಇದ್ದಾಗ, ರಕ್ತನಾಳಗಳಲ್ಲಿ ರಕ್ತ ಸಂಚಲನ ಸರಿಯಾಗಿ ಇಲ್ಲದಿದ್ದಾಗ, ಅಂಗಾಂಗಗಳಲ್ಲಿ ವೈಫಲ್ಯತೆ ಇದ್ದಾಗ ಈ ಪೃಥ್ವಿ ಮುದ್ರೆ ಅಭ್ಯಾಸವನ್ನ ಮಾಡಿದ್ರೆ ಬಹಳ ಪ್ರಯೋಜನಕಾರಿಯಾದ ಉಪಯುಕ್ತತೆಯನ್ನ ಪಡೆದುಕೊಳ್ಬಹುದು. ಹಾಗೇನೆ ನಮ್ಮ ದೇಹದಲ್ಲಿ ಶಾಖ ಉತ್ಪತ್ತಿಗೆ ಕಾರಣ ಈ ಪೃಥ್ವಿ ಅಂಶ. ಚರ್ಮ ಏನಿದೆ ಅದ್ರಲ್ಲಿ ನಮ್ಮ ದೇಹದಲ್ಲಿ ಟೆಂಪರೇಚರ್ ನಾರ್ಮಲ್ ಆಗಿರೋದಕ್ಕೆ ಈ ಪೃಥ್ವಿ ಅಂಶ ಮಹತ್ವದ ಒಂದು ಪ್ರಮುಖ ಕಾರಣ ಆಗಿರುತ್ತೆ. ಶಾಖವನ್ನ ಮೇಂಟೈನ್ ಮಾಡುತ್ತೆ. ಸೊ ಹಾಗೇನೆ ನಾವು ಪೃಥ್ವಿ ಮುದ್ರೆಯನ್ನ ಅಭ್ಯಾಸವನ್ನ ಮಾಡ್ತಾ ಮಾಡ್ತಾ ನಮ್ಮ ಮುಖದಲ್ಲಿ ಕಾಂತಿ ಹೆಚ್ಚಾಗುತ್ತೆ, ದೃಢತೆ ಬರುತ್ತೆ, ಸ್ಥಿರತೆ ಬರುತ್ತೆ, ಮತ್ತೆ ಎಲ್ಲರಲ್ಲೂ ಕರುಣೆ, ಪ್ರೀತಿ, ದಯೆ ಅಂತ ಗುಣಗಳು ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ಬ್ಯಾಲೆನ್ಸ್ ಆಗುತ್ತೆ, ಎಲ್ಲಾ ತತ್ವಗಳದ್ದು ಬ್ಯಾಲೆನ್ಸ್ ಆಗುತ್ತೆ. ಮತ್ತೆ ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ಪಡೀತೀವಿ. ಮತ್ತೆ ಕೃಶವಾಗಿರೋರು, ತುಂಬಾ ಸಣ್ಣ ಇದ್ದಾರೆ, ಏನು ಜಾಸ್ತಿ ಎಷ್ಟು ತಿಂದ್ರೂ ದಪ್ಪ ಆಗಲ್ಲ ಅಂತ ಇರ್ತಾರೆ, ಅಂತವ್ರು ಪೃಥ್ವಿ ಮುದ್ರೆ ಅಭ್ಯಾಸವನ್ನ ಮಾಡಿದ್ರು ಅವ್ರಿಗೂ ಅನುಕೂಲವಾದಂತ ಅಂಶಗಳನ್ನ ಅವರು ತಗೊಳ್ಬಹುದು. ಪ್ರತಿಫಲ ಹೊಂದ್ತಾರೆ ಅಂತ ಅಂಶಗಳಲ್ಲಿ. ಅವ್ರಿಗೆ ದಪ್ಪ ಆಗ್ಬೇಕು ಅನ್ನೋಂಥವ್ರಿದ್ರೆ ಅದರಲ್ಲಿ ಉಪಯೋಗವನ್ನ ಪಡ್ಕೊಳ್ತಾರೆ. ಹಾಗೇನೆ ನಮ್ಮ ದೇಹದಲ್ಲಿ ಮೂಲಾಧಾರ ಚಕ್ರ ಹೇಗೋ, ಮತ್ತೆ ಸಂಕುಚಿತ ಭಾವನೆ ಕಡಿಮೆ ಆಗಿರುತ್ತೆ. ನಮ್ಮಲ್ಲಿ ಜಾಸ್ತಿ ಒಂಥರ ಎಲ್ಲೂ ಜಾಸ್ತಿ ಬೆರೆಯೋದಿಲ್ಲ, ಒಳಗಡೆನೆ ಇರ್ತಾರೆ, ವಿಶಾಲ ಮನೋಭಾವ ಇರೋದಿಲ್ಲ. ಅಂತ ಸಂದರ್ಭದಲ್ಲೂ ಕೂಡ ಇವರು ಪೃಥ್ವಿ ಮುದ್ರೆಯನ್ನ ಮಾಡುವಂತದ್ದು ಅಭ್ಯಾಸ ಮಾಡ್ಕೊಳ್ಬಹುದು. ಹೀಗೆ ಹಲವಾರು ರೀತಿಯಲ್ಲಿ ಪೃಥ್ವಿ ಮುದ್ರೆ ನಮ್ಗೆ ತುಂಬಾ ಉಪಯೋಗ ಬರುತ್ತೆ. ಇದರಿಂದ ದೈಹಿಕ ತೊಂದರೆ ಇರ್ಬೋದು, ಮಾನಸಿಕ ತೊಂದರೆ ಇರ್ಬೋದು, ಸಂಕುಚಿತ ಭಾವನೆ ಇರಬಹುದು, ಮತ್ತೆ ಅವರಲ್ಲಿ ಧೈರ್ಯ, ಛಲ ಜಾಸ್ತಿ ಇಲ್ಲದೆ ಇರಬಹುದು. ಅಂತ ಸಂದರ್ಭಗಳಲ್ಲಿ ಈ ಪೃಥ್ವಿ ಮುದ್ರೆ ಅಭ್ಯಾಸವನ್ನ ಮಾಡಬಹುದು. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಕೆಲವರು ಇರ್ತಾರೆ, ಎಷ್ಟೋ ಆಪರೇಷನ್ಸ್ ಆಗಿರುತ್ತೆ ಅವ್ರಿಗೆ, ಮತ್ತೆ ಎಷ್ಟೋ ದೈಹಿಕ ಸಮಸ್ಯೆಗಳಿದ್ರೂ ಹೊರಗಡೆ ಚೆನ್ನಾಗಿ ಓಡಾಡ್ತಾ ಇರ್ತಾರೆ. ಅವರಲ್ಲಿ ಯಾವುದೇ ರೀತಿಯ ಕುಂದುವಿಕೆ ಅನ್ನೋದಿರಲ್ಲ. ಕೆಲವು ಪುಸ್ತಕಗಳಲ್ಲಿ ಓದಿರ್ಬೋದು ನೀವು, ಜಂಗಾಬಲ ಹುಡುಗಿ ಹೋಯ್ತು ಅಂತ ಹೇಳ್ತಾರೆ. ಅಂದ್ರೆ ವಿಲ್ ಪವರ್ ಇರೋದಿಲ್ಲ. ಏನೇ ಒಂದ್ ಸಣ್ಣ ವಿಷಯ, ಒಂದು ಆಘಾತಕಾರಿ ವಿಷಯ ತಗೊಂಡ್ರು ಅವ್ರಿಗೆ ಮನಸ್ಥಿತಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಆದ್ರೆ ಪೃಥ್ವಿ ಮುದ್ರೆ ಅಭ್ಯಾಸ ಮಾಡ್ತಾ ಇದ್ರೆ ಅವರಲ್ಲಿ ಸ್ಥಿರತೆ ಕಾಣುತ್ತೆ. ಎಂತ ಸಣ್ಣ ವಿಚಾರಕ್ಕೂ ಅವರು ದೃಢತೆಯನ್ನ ಕಳ್ಕೊಳ್ಳೋದಿಲ್ಲ. ಇನ್ನ ಕೆಲವರು ಇರ್ತಾರೆ, ನೀವು ಎಷ್ಟೇ ಚೆನ್ನಾಗಿದ್ರು, ಆರೋಗ್ಯವಂತರಾಗಿದ್ರು, ಸ್ಥಿರತೆ
ಇದ್ದಾರೆ, ಸ್ಥಿರತೆಯಿಂದ ಇದ್ದಾರೆ ಅಂತ ಅವರು ಲುಕ್ ವೈಸ್ ಹೇಳಿದ್ರು ಒಳಗಡೆ ಒಂದೇ ಒಂದು ಶೀತ ಆಗ್ಲಿ, ಜ್ವರ ಆಗ್ಲಿ, ಇನ್ಯಾವುದೋ ಹೊಟ್ಟೆ ನೋವು ಅಂತ ಕಾಯಿಲೆ, ವಾಂತಿ ಅಂತ ಕಾಯಿಲೆ ಬಂದ್ರೆ ಇಮಿಡಿಯೇಟ್ ಫುಲ್ ವೀಕ್ ಆಗ್ಬಿಡ್ತಾರೆ. ಅವ್ರು ಏನೋ ತುಂಬಾ ವರ್ಷದಿಂದ ಕಾಯಿಲೆ ಬಿದ್ದಿದ್ದಾರೆ ಅನ್ನೋ ತರ ಅವ್ರದ್ದು ಸ್ಪಂದನೆ ಉಂಟಾಗುತ್ತೆ. ಅಂತವ್ರಿಗೆ ಪೃಥ್ವಿ ಅಂಶ, ಪೃಥ್ವಿ ತತ್ವ ದೇಹದಲ್ಲಿ ಬ್ಯಾಲೆನ್ಸ್ ಇರೋದಿಲ್ಲ. ಸೊ ಅಂತವರು ಈ ಪೃಥ್ವಿ ಮುದ್ರಾ ಅಭ್ಯಾಸವನ್ನ ಮಾಡಬಹುದು. ಸೊ ಈ ತರ ಇಷ್ಟೊಂದು ಉಪಯುಕ್ತ ಆಗುತ್ತೆ ಪೃಥ್ವಿ ಮುದ್ರಾ ಅಭ್ಯಾಸ ಮಾಡೋದ್ರಿಂದ. ಇಂತಹ ಇಷ್ಟೊಂದು ಹೇಳಿದೀನಿ, ಇಷ್ಟು ಗುಣಗಳನ್ನ ಹೇಳಿದೀನಿ. ಯಾರಿಗೆ ಅದು ಸರಿ ಬರುತ್ತೋ, ಹೊಂದಿಕೆ ಆಗುತ್ತೋ ಅಂತವರೆಲ್ಲ ಈ ಪೃಥ್ವಿ ಮುದ್ರಾ ಅಭ್ಯಾಸವನ್ನ ಮಾಡಬಹುದು. ಇದರ ಉಪಯೋಗವನ್ನ ಪಡ್ಕೊಳ್ಬಹುದು. ಆಧ್ಯಾತ್ಮಿಕವಾಗಿಯೂ ಇದು ತುಂಬಾ ನಮ್ಮ ವೈಯಕ್ತಿಕವಾಗಿ ಉನ್ನತಿ ಹೊಂದಲಿಕ್ಕೆ ತುಂಬಾ ಸಹಕಾರಿಯಾಗಿ ಕೆಲಸ